ಶಬ್ದಂ ಒಂದು ತಮಿಳಿನ ಚಿತ್ರವಾಗಿದ್ದು ಅರಿವ ಜಗನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದಾಗಿದ್ದು ಆದಿ ಮತ್ತು ಲಕ್ಷ್ಮೀ ಮೆನನ್ ಮೇನ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇದೊಂದು ಡಿಫರೆಂಟ್ ಸೌಂಡ್ ಮೂಲಕ ಮಾಡಿರುವಂಥ ಹಾರರ್ ಚಿತ್ರ ಆಗಿದ್ದು ಹೇಗಿದೆ ಚಿತ್ರ? ಹಾರರ್ ಮೂವಿ ಅಷ್ಟೊಂದು ಸ್ಕೇರಿ ಆಗಿದೆಯಾ? ಕಾನ್ಸೆಪ್ಟ್ ವರ್ಕೌಟ್ ಆಯಿತಾ ಇಲ್ವಾ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕನ್ನು ಕೊಡಿ. ಸುಮಾರು 2009ರಲ್ಲಿ ಅರಿವ ಜಗನ್ ಮತ್ತು ಆದಿ ಅವರು ಸೇರಿ ಮಾಡಿರುವಂಥ ಈರಂ ಚಿತ್ರ 16 ವರ್ಷಗಳ ಹಿಂದೆ ಸಖತ್ ಹಿಟ್ ಚಿತ್ರ ಎನಿಸಿಕೊಂಡಿತ್ತು. ಈಗ 16 ವರ್ಷಗಳ ನಂತರ ಮತ್ತೆ ಅದೇ ಜೋಡಿ ಈ ಚಿತ್ರನ ಮಾಡ್ತಿದ್ದಾರೆ. ಇನ್ನು ವಿಶೇಷ ಏನಂದರೆ ಈರಂ ಚಿತ್ರದಲ್ಲಿ ನೀರಿನಲ್ಲಿ ಅಲೌಕಿಕ ಅಂಶ ಇದ್ದರೆ ಶಬ್ದಂ ಚಿತ್ರದಲ್ಲಿ ಶಬ್ದದಲ್ಲಿ ಅಲೌಕಿಕ ಅಂಶ ಇರೋದನ್ನು ನಾವು ಕಾಣ್ಬೋದು. ಇನ್ನು ನಾವು ಚಿತ್ರದ ಕಥೆಯ ಬಗ್ಗೆ ನೋಡೋದಾದರೆ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಒಂದೆರಡು ಸರಣಿ ಸಾವುಗಳು ಸಂಭವಿಸಿರ್ತವೆ. ಅದಕ್ಕೆ ಕಾರಣ ಯಾವುದೋ ನೆಗೆಟಿವ್ ಎನರ್ಜಿ ಅಂದು ಸುದ್ದಿಯನ್ನು ಹಬ್ಬಿದಾಗ ಗೋಸ್ಟ್ ಡಿಟೆಕ್ಟಿವ್ ಆಫೀಸರ್ ಆದಂತಹ ಹೀರೋ ರೋಬೆನ್ ವೈದ್ಯಲಿಂಗಂ ಅವರನ್ನು ನೇಮಕ ಮಾಡಲಾಗುತ್ತೆ. ರೋಬೆನ್ ಅವರು ತನ್ನ ಮನೆ ತನಿಖೆಯನ್ನು ಆರಂಭ ಮಾಡ್ತಾರೆ ಮತ್ತು ಇನ್ನೊಂದು ಕಡೆ ಅದೇ ಕಾಲೇಜಿನಲ್ಲಿ ಯಾವುದೇ ದೆವ್ವಗಳಿಲ್ಲ ಅಂತ ಅವಂತಿಕಾ ಅನ್ನೋ ಹುಡುಗಿ ಪ್ರಬಂಧವನ್ನು ಬರಿತಾ ಇರ್ತಾಳೆ. ಇಷ್ಟಾದರೂ ಕೂಡ ಆ ಕಾಲೇಜಿನಲ್ಲಿ ಇನ್ನೊಂದು ಹುಡುಗಿಯ ನಿಗೂಢ ಸಾವಾಗುತ್ತೆ. ಸಾವಿನ ಹಿಂದೆ ಯಾರಿದ್ದಾರೆ? ಕಾಲೇಜಿನಲ್ಲಿ ದೆವ್ವಗಳಿದೆಯಾ ಇಲ್ವಾ? ಕಾಲೇಜಿನಲ್ಲಿ ಹಿಂದೆ ನಡೆದಂಥ ಘಟನೆಗಳನ್ನು ನೀವು ತಿಳ್ಕೊಬೇಕಂದ್ರೆ ಒಂದು ಸಲ ಚಿತ್ರನ ವೀಕ್ಷಣೆ ಮಾಡಬೇಕಂತ ಹೇಳ್ತೀನಿ. ಇನ್ನು ಚಿತ್ರದ ಕೆಲವು ಪಾಸಿಟಿವ್ ಥಿಂಗ್ಗಳ ಬಗ್ಗೆ ನೋಡೋದಾದರೆ ನಿರ್ದೇಶಕರಾದಂತಹ ಅರಿವ ಜಗನ್ ಅವರು ತಮ್ಮ ಹಿಂದಿನ ಶೈಲಿಯಂತೆ ಧ್ವನಿಯನ್ನು ಇಟ್ಕೊಂಡು ಒಂದೊಳ್ಳೆ ಮೂವಿನ ಕಟ್ಟಿಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ದೆವ್ವಗಳ ಬಗ್ಗೆ ಮತ್ತು ಕೊಲೆಗಳ ಬಗ್ಗೆ ಮಾಡುವ ತನಿಖೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆದಿ ಮತ್ತು ಲಕ್ಷ್ಮೀ ಮೆನನ್ ಇಬ್ಬರು ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಇನ್ನು ಚಿತ್ರದ ಕ್ಯಾಮ್ರಾ ವರ್ಕ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರೋ ಹಾರರ್ BGM ಕುಂತು ಸಖತ್ತಾಗಿ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಚಿತ್ರದ ಫಸ್ಟ್ ಹಾಫನ್ನು ಸಖತ್ತಾಗಿ ಇಂಟ್ರೆಸ್ಟಿಂದ ಮತ್ತು ಮಿಸ್ಟೀರಿಯಸ್ ಆಗಿ ತೋರಿಸಿದ್ದಾರೆ. ಇನ್ನು ಚಿತ್ರದ ಪಾಸಿಟಿವ್ ವಿಷಯಗಳಾದಮೇಲೆ ನೆಗೆಟಿವ್ ಕಡೆ ಹೋಗೋಣ. ಚಿತ್ರದ ಕತೆ ಮೊದಲಾರ್ಧದಲ್ಲಿ ಒಳ್ಳೆ ಸ್ಟಾರ್ಟನ್ನು ಪಡೆದುಕೊಂಡ್ರೆ ಸೆಕೆಂಡ್ ಹಾಫಲ್ಲಿ ಚಿತ್ರ ಎಲ್ಲೋ ಸ್ವಲ್ಪ ಊಹಿಸೋ ಥರ ಮಾಡಿರೋದು ಅಷ್ಟೇನೂ ಸರಿ ಅನ್ನಿಸ್ಲಿಲ್ಲ. ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ತುಂಬಾ ಓವರಾಗಿ ಕಿರ್ಚಾಡೋದನ್ನು ನೋಡ್ಬೋದು. ಇದೊಂಥರ ಇರಿಟೇಟ್ ಕೂಡ ಆಗುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಹಾರರ್ ಸೀನ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಹೋಗಿರೋದು ಅಷ್ಟೇನೂ ವರ್ಕೌಟ್ ಆಗಿಲ್ಲ. ತಮನ್ನಾ ಅವರ ಮ್ಯೂಸಿಕ್ ಹಾರರ್ ಚಿತ್ರಗಳಿಗೆ ಅಷ್ಟೇನೂ ಎಫೆಕ್ಟಿವ್ ಅಂತ ಅನಿಸೋದಿಲ್ಲ. ಮತ್ತು ಚಿತ್ರದ ಇನ್ನೊಂದು ಥಿಂಗ್ ಅಂದ್ರೇ ಚಿತ್ರದ ಕತೆ ಅತಿಯಾಗಿ ಶಬ್ದ ಮತ್ತು ಧ್ವನಿಯ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇನ್ನು ಅಲ್ಲೆಲ್ಲಿ ಚೂರು ಕಾಮಿಡಿ ಕೊಟ್ಟರು ಒಳ್ಳೆಯ ವಿಷಯ, ಆದರೂ ಇನ್ನೂ ಕಾಮಿಡಿ ಸ್ವಲ್ಪ ಎಲ್ಲೋ ಬೇಕಿತ್ತು ಅಂತ ಅನಿಸುತ್ತೆ. ಇನ್ನು ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಅಂತೂ ಮಿಸ್ಟೀರಿಯಸ್ ಆಗಿ ಇತ್ತು, ಆದರೆ ಎಲ್ಲೋ ಅದರ ಕ್ರೇಜನ್ನು ಸೆಕೆಂಡ್ ಹಾಫ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ನಂಗೆ ಅನಿಸುತ್ತೆ. ಆದರೆ ಇದರಲ್ಲಿರೋ ಟೆಕ್ನಾಲಜಿ ಮತ್ತು ಶಬ್ದನ ಈ ಥರನೂ ಯೂಸ್ ಮಾಡ್ಕೋಬೋದು ಅಂತ ತೋರಿಸಿರೋದು ಶ್ಲಾಘನೀಯ. ಹಾರರ್ ಸಿನಿಮಾನ ಇಷ್ಟಪಡೋರಿಗೆ ಒಂದೊಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ನೀವೇನಾದರೂ ಒಂದ್ಸಲ ಇದನ್ನು ವಾಚ್ ಮಾಡ್ತೀನಿ ಅಂದರೆ ಮಾಡ್ಬೋದು ಸ್ನೇಹಿತರೆ. ಇದು ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಮೂವಿನ ತೊಗೊಂಡು ಬರ್ತೀನಿ. ಧನ್ಯವಾದಗಳು.